ಡಾಕ್ಟರ್ ಟೈಟಲ್ ಹೇಳಿರೋದು ನಿಜಾನಾ? ಹೌದು. ಅಂದರೆ ನಿಮ್ಮ ಟೀತಲ್ಲಿ ಯಾವಾಗಾದರೂ ಈ ಥರ ಚಿಕ್ಕ ಕ್ಯಾವಿಟಿ ಇದ್ದಾಗಲೂ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಫಿಲ್ಲಿಂಗ್ ಅಥವಾ ರೆಸ್ಟೋರೇಷನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನೀವು ಮಾಡಿಸ್ಕೊಳ್ಬೇಕಾಗತ್ತೆ. ನನಗೆ ನೋವು ಸೆನ್ಸಿಟಿವಿಟಿ ಇಲ್ವಲ್ಲ ಡಾಕ್ಟರ್? ನಿಮಗೆ ಇವಾಗ ಏನೂ ಸಿಮ್ಟಮ್ಸ್ ಇಲ್ಲದೇ ಇರಬಹುದು, ಆದರೆ ಒಂದು ಫೈನ್ ಡೇ ಅದು ಡೀಪಾಗಿ ನರ್ವ್ಗೆ ರೀಚ್ ಆಗುತ್ತೆ. ಟೈಮ್ ಟೈರ್ಡ್, ಅದ್ರ ಜೊತೆಗೆ ಈವನ್ ಟೂತ್ ಕ್ಯಾವಿಟಿ ಕೂಡ ಯಾರಿಗೂ ವೆಯ್ಟ್ ಮಾಡೋದಿಲ್ಲ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಡೆಫಿನೆಟ್ಲಿ ಡೀಪಾಗಿ ರೀಚ್ ಆಗುತ್ತೆ. ಆವಾಗ ನೀವು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಏನು ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ ಡಾಕ್ಟರ್? ಆವಾಗ ರೀಚ್ ಆದಾಗ ನಾವು ಏನು ಮಾಡ್ತೀವಿ, ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಅಂದರೆ ಇದು ಇನ್ಫೆಕ್ಷನ್ ಏನು ರೂಟ್ಸ್ ತನಕನೂ ರೀಚ್ ಆಗಿ ಅಲ್ಲಿ ಪಸ್ ಕಲೆಕ್ಷನ್ ಆಗಿರುತ್ತಲ್ವ, ಅದನ್ನು ಟ್ರೀಟ್ಮೆಂಟ್ ಮೂಲಕ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಮೇಲ್ಗಡೆ ಟೂತ್ಗೆ ಕ್ಯಾಪ್ ಹಾಕೋದು, ಅದನ್ನು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ರೂಟ್ ಕೆನಾಲ್ ಮಾಡಿಸಿಲ್ಲ ಅಂದರೆ ಏನಾಗುತ್ತೆ ಡಾಕ್ಟರ್? ಟೈಮ್ಲಿ ರೂಟ್ ಕೆನಾಲ್ ಮಾಡಿಸಿಲ್ಲ ಅಂತಂದರೆ ಉಳಿದಿರೋದು ಒಂದೇ ಆಪ್ಷನ್. ಅವಾಗ ಏನೇ ನಿಮ್ಗೆ ಗೊತ್ತಿದೆ ಅಲ್ವಾ, ಟೂತ್ನ ತೆಗೆಯೋದು ಅಷ್ಟೇ. ರಿಪ್ಲೇಸ್ಮೆಂಟ್ ಮಾಡಿಸ್ಬೇಕಾ ಡಾಕ್ಟರ್? ಟೂತ್ ಎಕ್ಸ್ಟ್ರಾಕ್ಷನ್ ಆದಮೇಲೆ ಅದನ್ನು ರಿಪ್ಲೇಸ್ಮೆಂಟ್ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ಏನಾಗುತ್ತೆ, ಅಕ್ಕಪಕ್ಕದಲ್ಲಿರೋ ಹಲ್ಲುಗಳು ಆ ಸ್ಪೇಸ್ನ ಕ್ಲೋಸ್ ಮಾಡೋದಕ್ಕೆ ನೋಡುತ್ತೆ. ಆ ಸ್ಪೇಸ್ ಕ್ಲೋಸ್ ಆದಾಗ ಅಲೈನ್ಮೆಂಟ್ ತಪ್ಪುತ್ತೆ. ಮೇಲೆ ಮತ್ತು ಕೆಳಗಡೆ ಹಲ್ಲುಗಳು, ಅಕ್ಕಪಕ್ಕದ ಹಲ್ಲುಗಳು ಅಲೈನ್ಮೆಂಟ್ ತಪ್ಪುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಇಯರ್ ಜಾಯಿಂಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಹೆಡ್ ಏಕ್. ಇದು ಕಾನ್ಸಿಕ್ವೆನ್ಸಸ್. ಇಷ್ಟೆಲ್ಲ ಆಗುತ್ತಾ ಡಾಕ್ಟರ್? ಸೊ ನೀವೇ ಹೇಳಿ, ಎಷ್ಟು ಜನ ಒಂದು ಸೈಡ್ ಯಾವುದೋ ಒಂದು ಮಿಸ್ಸಿಂಗ್ ಟೀತ್ ಇರುತ್ತೆ ಅಥವಾ 2 ಸೈಡ್ಸ್ ಮಿಸ್ಸಿಂಗ್ ಟೀತ್ ಇರುತ್ತೆ, ಆ ಕಡೆ ನೀವು ಚೀವ್ ಮಾಡೋದೇ ಬಿಟ್ಬಿಟ್ಟಿರ್ತೀರ. ನಿಮಗೆ ಫೇವ್ರೇಟ್ ಫುಡ್ ಚೀವ್ ಮಾಡಬೇಕು ಅಂತ ಅಂದಾಗ ಕಾಂಪ್ರಮೈಸ್ಡ್ ಆಗಿ ಒಂದು ಸೈಡ್ ಮಾತ್ರ ನೀವು ಚೀವ್ ಮಾಡ್ತಿರ್ತೀರ. ಡೋಂಟ್ ಯು ಥಿಂಕ್ ಇಟ್ ಇಸ್ ಅ ಕಾಂಪ್ರಮೈಸ್? ನಿಮ್ಗೆ ಅನ್ಸಲ್ವಾ ನೀವೇನೋ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀರಾ, ನಿಮ್ಗೆ ಇಷ್ಟ ಆಗಿರೋ ಫುಡ್ನೂ ಕೂಡ ತುಂಬ ಚೆನ್ನಾಗಿ ತಿನ್ನೋಕ್ಕಾಗ್ತಾ ಇಲ್ಲ ಅಂತ? ಅದು ಅಷ್ಟೇ ಅಲ್ಲ, ಇದು ಫೀಲಿಂಗ್ ಲೆವೆಲ್. ಆದರೆ ಫಂಕ್ಷನಲ್ ಲೆವೆಲಲ್ಲಿ ಏನು ಅಂತಂದರೆ ನಿಮ್ಮ ಆಹಾರ ಕೂಡ ಪೂರ್ತಿಯಾಗಿ ಗ್ರೈಂಡ್ ಆಗಿರೋದಿಲ್ಲ, ಸಣ್ಣ ಆಗಿರೋದಿಲ್ಲ. ಅವಾಗ ಏನಾಗುತ್ತೆ, ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ನ್ಯೂಟ್ರಿಷನಲ್ ಬೆನಿಫಿಟ್ ನಿಮ್ಗೆ ಏನು ಸಿಗಬೇಕು ಅದು ಎಲ್ಲದೂ ಕೂಡ ಸಿಗಲ್ಲ. ಸಪೋಸ್ ಮುಂದ್ಗಡೆ ಹಲ್ಲೇನಾದರೂ ಮಿಸ್ಸಿಂಗ್ ಇತ್ತು, ಹಾಗೆ ಬಿಟ್ಬಿಟ್ಟಿದ್ದೀರಾ ಅಂತಂದರೆ ಸ್ಪೀಚ್ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ ಪಬ್ಲಿಕ್ನ ಫೇಸ್ ಮಾಡೋದಕ್ಕೆ ಅಲ್ವಾ? ಇದೆಲ್ಲ ಕಾನ್ಸಿಕ್ವೆನ್ಸಸ್ ಬೇಡ ಅಲ್ವಾ? ಸೊ ಅಟ್ ದ ಅರ್ಲಿ ಸ್ಟೇಜ್ ನಿಮಗೆ ಯಾವಾಗ ಪ್ರಾಬ್ಲಮ್ ಇದೆ ಅಂತ ಅನಿಸುತ್ತೆ ಆವಾಗ ಡೆಂಟಿಸ್ಟ್ನ ವಿಸಿಟ್ ಮಾಡಿ. ಈಗ ಒಂದು ತುಂಬಾ ಡೇಂಜರಸ್ ಆಗಿರೋದು ಆಗ್ತಾ ಇರೋದು ಏನಂತಂದರೆ ಸಿಮ್ಟಮ್ಸ್ ಬರದೇ ಇರೋದು. ಸೊ ಹಾಗಾಗಿ ನಿಮ್ಮ ಹೆಲ್ತ್ ನಿಮ್ಮ ಕೈಯಲ್ಲಿದೆ. ನೀವೇ ನಿಮ್ಮ ಟೀತ್ನ ಪರೀಕ್ಷೆ ಮಾಡಿಕೊಂಡು ಕನ್ನಡಿಯಲ್ಲಿ ಏನಾದರೂ ಚೇಂಜಸ್ ಇದೆ ಅಂತಂದಾಗ ಡೆಂಟಿಸ್ಟ್ನ ವಿಸಿಟ್ ಮಾಡಿ ಏನು ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತಾರೆ ಟೈಮ್ಲಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಎಕ್ಸ್ಪೆನ್ಸಿವ್ ಡಾಕ್ಟರ್? ಡೆಂಟಲ್ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಿವಾ? ಈ ಸ್ಟೇಜಿಂದ ನೀವು ಟ್ರೀಟ್ಮೆಂಟ್ ತೊಗೊಳ್ತಾ ಹೋದರೆ ಡೆಂಟಲ್ ಟ್ರೀಟ್ಮೆಂಟ್ ಎಕ್ಸ್ಪೆನ್ಸಿವ್ ಅಲ್ಲ. ಸೊ ನಾನು ಹೇಳೋದು ಏನಂತಂದರೆ ಡೆಂಟಲ್ ಟ್ರೀಟ್ಮೆಂಟ್ ಇಟ್ ಈಸ್ ನಾಟ್ ಎಕ್ಸ್ಪೆನ್ಸಿವ್, ಇಟ್ ಈಸ್ ಆ್ಯನ್ ಇನ್ವೆಸ್ಟ್ಮೆಂಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.